ಯಾಸ ಪದ್ಮಾಸನಸ್ಥ ವಿಪುಲಕಟಿತಟೇ ಪದ್ಮಪತ್ರಯತಾಕ್ಷೇ ಗಂಭೀರಾವರ್ತನಾಭಿಃ ಸ್ತನಭರನಮಿತಾ ಶುಭ್ರವಸ್ತ್ರೋತ್ತರೇಯ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಂಗಲ್ಯಯುಕ್ತ ಸರ್ವಮಂಗಲ್ಯಯುಕ್ತ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ದೇವತಾಯೇ ನಮಃ ಭಾರತೀಸಾಯ ನಮಃ. ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಗುರು ಗಣಪತಿಗಳಿಗೆ ವಂದನೆಯನ್ನು ಮಾಡಿ ಏಕಾದಶಿ ವ್ರತವನ್ನು ಮಾಡಿ ಪ್ರತಿ ಶುಕ್ರವಾರದಂದು ಮುತ್ತೈದೆಯರನ್ನು ಕರೆದು ಮನೆಯಲ್ಲಿ ಅರಿಶಿನ ಕುಂಕುಮ ಕೊಟ್ಟು ಪಾನಕ ಕೋಸಂಬರಿಯ ಮೂಲಕ ಅವರನ್ನು ಅರ್ಚಿಸಿ ಸುವಾಸಿನ್ಯರ್ಚನ ಪ್ರೀತಮಾನಸಾಯಿ ನಮಃ. ಸುವಾಸಿನಿಯನ್ನು ಅರ್ಚನೆ ಮಾಡುವುದಲ್ಲಿ ಅವಳು ಅನುಗ್ರಹ ಮಾಡ್ತಾಳೆ ಅಂತ ಇದೆ. 37ನೇ ಪದ್ಯವನ್ನು ಅನುಸಂಧಾನ ಮಾಡೋಣ. ನುಡಿ ಶ್ರೀ ಹಂಸ ನಡೆ. ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದೂಗೋ ಬೇಕೆಂಬ ನ್ಯಾಯವ ತಿಳಿದೂಗೋ ಶ್ರೀಕೃಷ್ಣನೊಬ್ಬನೇ ಸರ್ವದೋಷಕ್ಕೆ ಶ್ರೀಕೃಷ್ಣನೊಬ್ಬನೇ ಸರ್ವದೋಷಕ್ಕೆ ಸಿಲುಕನೆಂಬುದು ಸಲಹಲಿಗೆ ಶೋಭಾನೆ. ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರ ಅಪಿ ಬೇಕು ಎಂಬವ ನ್ಯಾಯವನ್ನು ತಿಳಿದುಕೋ. ಲಕ್ಷ್ಮೀದೇವಿ ಹೇಳುತ್ತಾ ಇದ್ದಾಳೆ. ಹಸಿ ತೃಷೆ ಜರೆ ಮರಣ ರೋಗ ರುಜಿನಗಳೆಂಬ ಶ್ರೀಕೃಷ್ಣಾವತಾರದಲ್ಲಿ ಶ್ರೀರಾಮಾವತಾರದಲ್ಲಿ ಅವನ ಮೇಲೆ ನೀವುಗಳು ಮಾಡಿರುವ ಆಪಾದನೆಗೆ ಲಕ್ಷ್ಮಿ ಆಪಾದ ಮೌಲಿ ಪರ್ಯಂತವಾಗಿ ಭಗವಂತನ ಗುಣಗಳನ್ನು ಅಮೃತತ್ವವನ್ನು ಸೊರೆದು ನಿಮಗೆ ಸುರಿಯುತ್ತಾ ಇದ್ದಾಳೆ. ಭಗವಂತನ ತಿಳ್ಕೋಬೇಕು ಹೇಗೆ ಅನ್ನೋದು ಸರಿಯಪ್ಪ. ಮೂಲ ನಾರಾಯಣನ ಅವತಾರದಲ್ಲಿ ದೋಷ ಇಲ್ಲದೆ ಇರಬಹುದು, ಆದರೆ ಅವತಾರದಲ್ಲಿ ದೋಷ ಇರಬಾರದೆಂದೇನು ಇಲ್ವಲ್ಲ. ಒಮ್ಮೊಮ್ಮೆ ನಾವು ಕೆಲವು ಪ್ರವಚನಗಳಿಗೆ ಹೋಗಿರ್ತೇವೆ, ಪ್ರವಚನದಲ್ಲಿ ಕೂತ್ಕೊಂಡಿರ್ತೀವಿ, ಪ್ರತಿ ದಿವಸ ಎಲ್ಲೋ ಒಂದು ಕಡೆ ಕೂತ್ಕೊತಾ ಇರ್ತೀವಿ. ಅವತ್ತು ಯಾರೋ ಸ್ವಲ್ಪ ನಾವು ಹೋಗೋದಕ್ಕೆ ಮುಂಚೆ ಬಂದು ಆ ಸೀಟಿನ ಮೇಲೆ ಕೂತಿರ್ತಾರೆ, ಬೇರೆ ಎಲ್ಲೋ ಕೂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಇದ್ದಕ್ಕಿದ್ದ ಹಾಗೆ ಏನು ಮಾಡ್ತಾರೆ, ಕೆಲವರು ಆ ಚೇರನ್ನೇ ಎತ್ಕೊಂಡು ಬೇರೆ ಕಡೆ ಹೋಗ್ತಾರೆ. ಹೀಗೆ ಪ್ರವಚನಗಳಲ್ಲಿ ಕೂತ್ಕೊಂಡಾಗ ಇದು ಬಹಳ ಮಜಾ ಇರುತ್ತೆ. ಚೇರನ್ನು ಹೀಗೆ ಬೆನ್ನಿಗೆ ಅಡ್ರಿಸ್ಕೊಂಡು ತೊಗೊಂಡೋಗೋರು ಒಂದಿಷ್ಟು ಜನ, ಕೆಲವು ಎತ್ಕೊಂಡು ಹೋಗಿ ಅಲ್ಲಿ ಇಡುವಂಥ ಒಬ್ಬರಿಗೆ ಸೂಚನೆ ಮಾಡೋರು ಒಂದಿಷ್ಟು ಜನ. ಇಟ್ ಮೀನ್ಸ್ ಜಾಗ ಇಷ್ಟ ಆಗಿಲ್ಲ ಅಂದರೆ ಚೇರ್ ಸಹಿತವಾಗಿ ವರ್ಗಾವಣೆ ಆಗಿಬಿಡ್ತಾರ್ರಿ. ಈ ಥರದ್ದಿದೆ. ಜಾಗದ ಬದಲಾವಣೆಯ ಜೊತೆ ನಿಮ್ಮ ಮನಸ್ಸು ವ್ಯತ್ಯಾಸವಾಗಿದೆ ಅಂದ ಮೇಲೆ
ಮೂಲ ನಾರಾಯಣ ರೂಪದಲ್ಲಿ ಭಗವಂತನಿಗೆ ಹಸಿವೆ, ತೃಷೆ, ಜರೆ, ಮರಣ, ಕಾಮದ ಉಪದ್ರ, ರತಿಕ್ರೀಡೆ ಯಾವ ಮನುಷ್ಯನ ಗುಣಗಳು ಇಲ್ಲವೆಂದು ಭಾವಿಸೋಣ, ಇಟ್ಕೋಣ, ಏನು ತೊಂದರೆ ಇಲ್ಲ. ಜಾಗದ ವ್ಯತ್ಯಾಸದಿಂದ ಮೂಲ ವೈಕುಂಠವನ್ನು ತೊರೆದು ಭೂಮಿಯ ಸಂಪರ್ಕವಾದ ಮೇಲೆ ಈ ಎಲ್ಲ ಪಾಪ ಸುತ್ತುಕೊಂಡಿಲ್ಲ ಅಂತ ಹೇಗೆ ಹೇಳೋದು? ಅದಕ್ಕೊಂದು ಉದಾಹರಣೆಯನ್ನು ಕೊಡಬಹುದು. ಒಂದಿಷ್ಟು ದನ ಕಾಯೋ ಹುಡುಗರೆಲ್ಲ, ಗೊಲ್ಲ ಹುಡುಗರು ಎಲ್ಲೋ ಹೋಗ್ತಾ ಇದ್ರು. ಅದರಲ್ಲಿ ಒಬ್ಬ ಬೆಪ್ಪ ಹುಡುಗ ಇದ್ದ, ತೆಪ್ಪರ ಥರ ಇದ್ದ. ಅವನು ಗೊಲ್ಲರ ಒಳಗಿನೇ ಒಬ್ಬ ತೆಪ್ಪರ ಹುಡುಗ, ಮಂದಸ್ಮಿತ, ಬುದ್ಧಿ ಓಡದೆ ಇರೋನು, ಹೊಟ್ಟೆ ದಪ್ಪ, ತಲೆ ಸಣ್ಣ, ಇಲ್ಲ ತಲೆ ದಪ್ಪ ಹೊಟ್ಟೆ ಸಣ್ಣ, ಹಿಂಗೇನೋ ಒಂದು ಆಕೃತಿ ಹುಡುಗ ಇದ್ದ. ಅಲ್ಲೊಂದು ದೊಡ್ಡ ದಿಬ್ಬ ಇತ್ತು. ಸಾಮಾನ್ಯವಾಗಿ ಈ ದನ ಕಾಯೋರೆಲ್ಲ ದಿಬ್ಬದ ಮೇಲೆ ಕುತ್ಕೊಳ್ಳೋದು, ಒಂದು ಗುಡ್ಡದ ಮೇಲೆ ಕುತ್ಕೊಳ್ಳೋದು. ಕಾರಣ ಇಷ್ಟೇ, ಕೆಳಗೆ ದನ ಕರುಗಳು ಮೇಯುತ್ತಿದ್ದರೆ ಎಲ್ಲದರ ಮೇಲೂ ಕಣ್ಣನ್ನು ಇರಿಸಬಹುದು ಎಂದು ಎತ್ತರದಲ್ಲಿ ಕುಳಿತುಕೊಳ್ಳುವ ಹವ್ಯಾಸ ಗೊಲ್ಲರಿಗೆ. ಅಂದರೆ ಎತ್ತರದಲ್ಲಿ ಕುತ್ಕೊಂಡವರ ಅಭ್ಯಾಸ ಏನು? ಕೆಳಗಿನವರನ್ನ ಕಾಯುವುದು, ಕೆಳಗಿನವರನ್ನ ಹರಿದು ತಿನ್ನುವುದಕ್ಕೆ ಎತ್ತರದಲ್ಲಿ ಕಾದು ಕುಳಿತುಕೊಳ್ಳುವುದಲ್ಲ. ಕೆಲವು ಪ್ರಾಣಿಗಳು ಎತ್ತರದಲ್ಲಿಂದ ಮೇಲೆ ಹಾರಿ ಪ್ರಾಣಿಗಳ ಕುತ್ತಿಗೆಯನ್ನು ಹರಿಯುವುದಿದೆ, ಆದರೆ ಅವು ಎತ್ತರಕ್ಕೆ ಏರಿದ ಪ್ರಾಣಿಗಳಲ್ಲ. ಈ ರೀತಿಯಾಗಿ ಆ ದಿಬ್ಬದ ಮೇಲೆ ಕುತ್ಕೊಂಡ ಇದ್ದಕ್ಕಿದ್ದಾಗೆ ಅವನ ನಡೆ ನುಡಿಗಳೆಲ್ಲ ವ್ಯತ್ಯಾಸ ಆಗಲಿಕ್ಕೆ ಶುರುವಾಯಿತು. ಅವನ ತಲೆಯಲ್ಲಿ ಅತೀ ವಿಚಿತ್ರವಾಗಿರ್ತಕ್ಕಂಥ ಹೊಸ ಹೊಸ ವಿಷಯಗಳು, ಆಲೋಚನೆಗಳು ಹೊರಹೊಮ್ಮಲು ಶುರುವಾಯಿತು. ಅವನು ಆ ಥರ ವ್ಯತ್ಯಾಸ ಆಗಿದ್ದು ನೋಡಿ ಎಲ್ಲ ಹುಡುಗರು ಆ ದಿಬ್ಬನ ಕುತ್ಕೊಂಡಾಗ ಕೆಲವರು ಮಂತ್ರಿಯಂತೆ ನಟಿಸಿದರು, ಕೆಲವರು ಸೈನಿಕರಂತೆ ನಟಿಸಿದರು, ಕೆಲವರು ಗುರುಗಳಂತೆ ನಟಿಸಿದರು. ಅವನು ಮಾತ್ರ ರಾಜನಂತೇ ಇದ್ದ. ಮುಂದೊಮ್ಮೆ ಗೊತ್ತಾಯಿತು, ಆ ದಿಬ್ಬವನ್ನು ತೆಗೆಸಿ ನೋಡಿದಾಗ ಅದರಲ್ಲಿ ವಿಕ್ರಮಾದಿತ್ಯ ರಾಜನ ಸಿಂಹಾಸನವಿತ್ತು ಅಂತ ಜನಕ್ಕೆ ತಿಳಿಯಲ್ಪಟ್ಟಿತು. ಅಂದರೆ ವಿಕ್ರಮಾದಿತ್ಯನ ಸಿಂಹಾಸನಕ್ಕೆ ಆ ಗುಣ ಬಂದದ್ದು ಹೇಗೆ? ವಿಕ್ರಮಾದಿತ್ಯನಿಂದ ಅಂತಲೋ, ಅಥವಾ ವಿಕ್ರಮಾದಿತ್ಯನ ಸಿಂಹಾಸನಕ್ಕೆ ಆ ಗುಣ ಇದೆಯೋ? ಸಿಂಹಾಸನವನ್ನು ಮಾಡಿದಾಗ ಮಾಡುವವನ ಸಂಕಲ್ಪ, ಅದರ ಮೇಲೆ ಕೂರಿಸಿ ಅಭಿಷೇಚಿಸುವಾಗ ಪುರೋಹಿತರ ಸಂಕಲ್ಪ, ಗುರುಗಳ ಸಂಕಲ್ಪ ಎಲ್ಲವೂ ಕೂಡ ಆ ಜಡ ಸಿಂಹಾಸನದಲ್ಲಿಯೇ ಇದ್ದು, ಆ ಜಡ ಸಿಂಹಾಸನ ನೆಲದ ಒಳಗಿದ್ದು ಆ ದಿಬ್ಬಕ್ಕೆ ಆ ಶಕ್ತಿ ಬರಬೇಕಾದ್ರೆ, ಅದರ ಮೇಲೆ ಕುತ್ಕೊಂಡವನ ತಲೆಯಲ್ಲೆಲ್ಲ ಇದು ಹೊಳಿಬೇಕಾದ್ರೆ ಅದ್ರಿಗೆ ಎಷ್ಟರ ಮಟ್ಟಿಗೆ ಜಾಗದ ಮಹಿಮೆ ಅಥವಾ ಸ್ಥಳದ ಮಹಿಮೆ ಇರಬಹುದು? ಇದಕ್ಕೆ ಮೂಲ ರೂಪದಲ್ಲಿ ದೋಷ ಇಲ್ಲದಿರಬಹುದು, ಆದರೆ ಅವತಾರದಲ್ಲಿ ಇರಬಾರದಂದೇನೂ ಇಲ್ಲ. ಯಾಕೆ ಅಂದರೆ ದಿಬ್ಬದ ಮೇಲೆ ಬೆಪ್ಪನಂತೆ ಕುಳಿತಿದ್ದವನು ಸುಭಗನಾದ, ಸೌಭಾಗ್ಯವಂತನಾದ, ನಂತರ ದಿಬ್ಬದಿಂದ ಇಳಿದ ಬೆಪ್ಪನ್ನ ಆಡಕ್ಕೆ ಶುರು ಮಾಡ್ದ. ಮೂಲ ನಾರಾಯಣನು ದಿಬ್ಬದಲ್ಲಿರುವಾಗ ಗಬ್ಬದಂತೆ ಬಹು ಹಬ್ಬದಿಂದ ಸಂತುಷ್ಟನಾಗಿರಬಹುದು. ಅವನು ಗೊಲ್ಲ ವೇಷಧಾರಿಯಾಗಿ ಕೃಷ್ಣನಾಗಿ ಭೂಮಿಯ ಮೇಲೆ ಬಂದಾಗ ಈ ಪಾಪ ಕೂಪ ಎಲ್ಲ ಸುತ್ತುಕೊಂಡಿಲ್ಲ ಅಂತ ಹೇಗೆ ಹೇಳ್ತೀರ? ಹೇಳಬಹುದು. ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರ ಅಪಿ. ಅಂದರೆ ಮೂಲ ರೂಪಕ್ಕೆ ಯಾವ ಶಾಸ್ತ್ರದಿಂದ ಭಗವಂತನಲ್ಲಿ ದೋಷಗಳು ಇಲ್ಲ, ಗುಣ ಸಮುದ್ರನಾಗಿದ್ದಾನೆ, ಸುರತ ಕ್ರೀಡೆ ರತಿಕ್ರೀಡೆಯಂತಹ ಕಾಮ ವಿಕಾರಗಳು ಇಲ್ಲ, ದ್ವೇಷ ಅಸೂಯೆಗಳಂತಹ ಪಾಪಕರ್ಮಗಳು ಇಲ್ಲ, ಇನ್ನು ಸ್ತ್ರೀ ವ್ಯಾಮೋಹ ಮಾಡುವಂತಹ ಯಾವುದೇ ವಿಚಾರವಿಲ್ಲ. ಯಾಕೆಂದರೆ ಅವನು ಲಕ್ಷ್ಮೀದೇವಿಯ ಪತಿ. ಎಲ್ಲ ಸ್ತ್ರೀಯರಲ್ಲೂ ಲಕ್ಷ್ಮೀ ಅಂಶವಿದ್ದರೆ ಮಾತ್ರ ಅವನು ಸ್ಪರ್ಶ ಮಾಡುತ್ತಾನೆ. ಯಾಕಂದರೆ ಜಗತ್ಪತಿ. ಆದ್ದರಿಂದ ಈಗೆಲ್ಲ ನೀವು ಹಿಂದಿನ ಪದ್ಯಗಳಿಗೆ ಅರ್ಥವನ್ನು ಹೇಳಿ ಆಗಿದೆ. ಆದ್ದರಿಂದ ಏಕತ್ರ ನಿರ್ಣೀತ, ಏಕತ್ರ ಅಂದರೆ ಒಂದು ಕಡೆಯಲ್ಲಿ ನಿರ್ಣೀತವಾಗಿದೆ, ನಿರ್ಣಯಗೊಂಡಿದೆ, ಯಾವುದು ಶಾಸ್ತ್ರ ಹೇಳಿದೆ. ಇದನ್ನೆಲ್ಲವನ್ನು ಭಗವಂತನಿಗೆ ಪರತ್ರ ಅಪಿ, ಏಕತ್ರದಲ್ಲಿ ನಿರ್ಣೀತವಾಗಿರ್ತಕ್ಕಂತಹ ಮೂಲ ರೂಪಕ್ಕೆ ಹೇಳಿದಂತಹ ಶಾಸ್ತ್ರಗಳು
ಪರತ್ರಾಪಿ ಅಂದರೆ ಅವತಾರ ರೂಪಕ್ಕೂ ಅನ್ವಯ ಆಗಲಿಕ್ಕೆ ಬೇಕು. ಉದಾಹರಣೆಗೆ ಶಾಲೆಯಲ್ಲಿ ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್ ಅಂತ ತರಗತಿಗಳಿರುತ್ತೆ. ಅಲ್ಲಿ ಕ್ಲಾಸ್ ಟೀಚರ್ಗಳಂತ ಇರ್ತಾರೆ. ಆ ಕ್ಲಾಸ್ ಟೀಚರ್ಗಳ ಅಂದರೆ ಸೈನ್ಸು, ಮ್ಯಾಥಮೆಟಿಕ್ಸು, ಬಯಾಲಜಿ, ಬೇರೆ ಬೇರೆ ಸಬ್ಜೆಕ್ಟನ್ನು ಕೋವಿದರು, ಚೆನ್ನಾಗಿ ತಿಳಿದವರು ಇರ್ತಾರೆ. ಆದರೆ ಸೆಕ್ಷನ್ ಟೀಚರ್ ಅಂತ ಒಬ್ರು ಇರ್ತಾರೆ. ಬೇರೆಯವರು ಬಂದು ಪಾಠಗಳನ್ನ ಅಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಆ ಸೆಕ್ಷನ್ ಟೀಚರ್ ಇದ್ದಾಗ ಅವರದೇ ಆದ ವ್ಯವಸ್ಥೆ ಆ ಶಾಲೆಯ ಮಕ್ಕಳಿಗೆ ಇರುತ್ತೆ. ಏನು ಅಂದರೆ, ಕೆಲವರು ಹೇಳುತ್ತಾರೆ, ನೋಡಿ ನಾನು ಬರುವುದಕ್ಕಿಂತ ಮುಂಚೆ ಶಾಲೆಯಲ್ಲಿ ತರಗತಿಯಲ್ಲಿರುವ ಸೀಟ್ಗಳೆಲ್ಲ ಭರ್ತಿ ಆಗಿರಬೇಕು. ನಾನು ಬಂದ ಮೇಲೆ ಯಾರಾದರೂ ಬಂದರೆ ಅವರನ್ನು ತರಗತಿಯಿಂದ ಹೊರದೂಡಲಾಗುತ್ತದೆ ಅಂತ ಒಂದು ಶಾಸನವನ್ನು ಮಾಡ್ತಾನೆ. ಏಕತ್ರ ನಿರ್ಣೀತ ಶಾಸ್ತ್ರ ಮಾಡ್ದ. ಏನೋ, ನಾನು ಬರೋಕ್ಕಿಂತ ಮುಂಚೆ ಎಲ್ಲ ವಿದ್ಯಾರ್ಥಿಗಳು ಬಂದು ಕೂತಿರ್ಬೇಕು. ಗುಡ್ ಮಾರ್ನಿಂಗ್ ಸರ್, ಗುಡ್ ಈವ್ನಿಂಗ್ ಸರ್ ಏನೋ ಹೇಳಬೇಕದು. ನಾನು ಬಂದ ಮೇಲೆ ಯಾವುದೇ ವಿದ್ಯಾರ್ಥಿಯು ನಂತರ ಒಳಗೆ ಬರಬಾರದು. ಸರಿ, ಕೈಕಾಲು ತೊಳ್ಕೊಳ್ಳೋಕೆ ಅವಸರ ಆದರೆ ಮಧ್ಯದಲ್ಲಿ ಎದ್ದು ಹೋಗ್ಬೋದು. ಆದರೆ ಉಪಾಧ್ಯಾಯರು ಬರುವ ಮುಂಚೆ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ತಯಾರಾಗಿರಬೇಕು. ಇದು ಏಕತ್ರ ನಿರ್ಣೀತ. ಇನ್ನೂ ಕೆಲವು ಟೀಚರ್ಸು ಒಂದು ಹೊಸ ಕಾನೂನು ಮಾಡ್ತಾರೆ ಈಗಿನ ಕಾಲದವರು. ನಾನು ಬಂದು ಕುಳಿತ ಮೇಲೆ ವಿದ್ಯಾರ್ಥಿಗಳು ಬರಬಹುದು. ಅದೊಂಥರ ವಿಚಾರ. ಯಾಕೆ ಅಂದರೆ, ವಿದ್ಯಾರ್ಥಿಗಳು ಮುಂಚೆ ಕುತ್ಕೊಂಡಾಗ ಉಪಾಧ್ಯಾಯರು ಆಮೇಲೆ ಬಂದರೆ ತುಂಬ ಚೆನ್ನಾಗಿ ಗಂಟೆಗಟ್ಟಲೆ ಪಾಠ ಮಾಡಬೇಕಾಗತ್ತೆ. ಉಪಾಧ್ಯಾಯರು ಬಂದು ಕೂತ ಮೇಲೆ ವಿದ್ಯಾರ್ಥಿಗಳು ಬರೋದಾದರೆ ಉಪಾಧ್ಯಾಯರು 3 ಗಂಟೆ ಬಂದು ಕೂತ್ಕೋತಾರೆ ಅಂತ ಇಟ್ಕೊಳ್ಳಿ. 2 ಗಂಟೆ ಬಂದು ಕೂತ್ಕೋಬೇಕಾಗಿತ್ತು ಅವರು, 2:02 ಬಂದು ಕೂತ್ಕೋತಾರೆ. 1 ಗಂಟೆ ಕ್ಲಾಸ್ ಅಂತ ಇಟ್ಕೊಂಡಾಗ ಉಪಾಧ್ಯಾಯರು ಮುಂಚೆ ಬಂದು ಕೂತ್ಕೊಂಡ ಮೇಲೆ ತಾನೇ ವಿದ್ಯಾರ್ಥಿಗಳು ಬರಬೇಕು. 2:30 ತನಕ ವಿದ್ಯಾರ್ಥಿಗಳು ಹೊರಗೆ ಆಟ ಆಡ್ತಾ ಇರ್ಬೋದು. 2:15 ಉಪಾಧ್ಯಾಯರು ಒಳಗೆ ಬಂದು ಕೂತ್ಕೊಂಡ್ರೆ ವಿದ್ಯಾರ್ಥಿಗಳು ಒಳಗೆ ಬಂದು ಕೂತ್ರೆ ಅರ್ಥ ಏನು, ಇನ್ನು ಅರ್ಧ ಗಂಟೆ ಮಾತ್ರ ಕ್ಲಾಸ್ ಮಾಡೋದು, 1 ಗಂಟೆ ತನಕ ಕೊರೆಯೋ ಪ್ರಶ್ನೆನೇ ಇಲ್ಲ. ಹಾಗೇನಾದರೂ ಇರಬಹುದಾ? ಹಾಗೆ ಇದು ಅಲ್ಲ. ಮತ್ತು ಏನು ಏಕತ್ರ ನಿರ್ಣೀತವಾಗಿದೆ? ಏನು, ಮುಂಚೆ ಬಂದು ಇರಬೇಕು ಸ್ಟೂಡೆಂಟ್ಸು, ಆಮೇಲೆ ನಾನು ಬರಬೇಕು. ಮರು ದಿವಸ ಒಬ್ಬ ಹುಡುಗ ತಡವಾಗಿ ಬಂದಾಗ ಇದು ನೆನ್ನೆಯ ವಿಚಾರ, ನಾನಿವತ್ತು ತಡವಾಗಿ ಬರ್ಬೋದು ಅಂತ ಅವನು ಹೇಳೋ ಹಾಗಿಲ್ಲ. ಪ್ರತಿ ದಿವಸಕ್ಕೂ ಅದು ಅನ್ವಯ ಆಗುತ್ತೆ ಆ ವಿಚಾರ. ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ. ಶಾಸ್ತ್ರದ ಅರ್ಥ ಏಕತ್ರದಲ್ಲಿ ನಿರ್ಣೀತವಾಗಿದೆ. ಏನು, ಉಪಾಧ್ಯಾಯರು ಬರುವ ಮುಂಚೆ ಸ್ಟೂಡೆಂಟ್ಸು ಮುಂಚೆ ಬಂದು ಕೂತಿರ್ಬೇಕು, ನಂತರ ಬರಬಾರದು. ಇದು ಏಕತ್ರ ನಿರ್ಣೀತವಾಗಿರ್ತಕ್ಕಂಥದ್ದು. ಇದು ಮರುದಿವಸಕ್ಕೂ ಅನ್ವಯವಾಗುತ್ತೆ. ಇನ್ನೊಬ್ಬ ಯಾರೋ ವಿದ್ಯಾರ್ಥಿ ಬೇರೆಯವನು ಮರುದಿವಸ ಸ್ವಲ್ಪ ಲೇಟಾಗಿ ಬರ್ತಾನೆ. ಅವನು ಹೇಳ್ತಾನೆ, ಇದು ನನಗೆ ಸಂಬಂಧಪಟ್ಟಂಥದ್ದು ಶಾಸ್ತ್ರ ಅಲ್ಲ, ಡಿಸಿಷನ್ ಅಲ್ಲ. ಯಾಕೆ? ನಿನ್ನೆ ಅವನಿಗೆ ಹೇಳಿದ ಮಾತಿದು, ಇದು ನನಗೆ ಸಂಬಂಧವಿಲ್ಲ ಅಂತ ಹೇಳೋ ಹಾಗಿಲ್ಲ. ಯಾಕೆ? ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಪಿ ಬೇರೆಯವರಿಗೂ ಸಂಬಂಧಪಡುತ್ತೆ. ಸೀಮಿತವಾದ ಕಾಲ, ಸೀಮಿತವಾದ ವರ್ಗಕ್ಕೆ ಸಂಬಂಧಪಟ್ಟದ್ದಲ್ಲ, ಎಲ್ಲ ಕಾಲಕ್ಕೂ ಎಲ್ಲ ವರ್ಗಕ್ಕೂ ಸಂಬಂಧಪಡುವ ವಿಚಾರ ಇದು. ಶ್ರೀಕೃಷ್ಣನೊಬ್ಬನೇ ಅಂದರೆ ಶ್ರೀಕೃಷ್ಣ ಒಬ್ಬನೇ. ಅವನು ಏನೊಬ್ಬ? ಮೂಲ ನಾರಾಯಣನು ಅವನೇ, ಅವತಾರ ರೂಪವು ಅವನೇ. ಮತ್ತು ನಿಮ್ಮ ಅವತಾರ ಅಂದರೆ ಏನು? ನಮ್ಮದು ಒಂಥರ ಅವತಾರನೇ ಬಿಡಿ. ಏನು ಅವತಾರ? ದೊಡ್ಡ ಅವತಾರ ಗೇಡಿ ಅಂತಾರೆ ನೋಡಿ ಅಲ್ವಾ? ಕಿಡಿಗೇಡಿ, ಮಖೇಡಿ, ಬುದ್ಧಿಗೇಡಿ, ಒಟ್ಟು ಏನು ಕೇಡಿ. ನಮ್ಮೂರು ಕೃಷ್ಣದ್ವೈಪಾಯನಾಚಾರ ಅಂತಿದ್ರು. ಪಾಪ ಅವರಿಲ್ಲ ಬಿಡಿ, ಅವ್ರಿಗೆ ಕೇಡಿ ಆಚಾರ ಅಂತ ಹೆಸರಿಟ್ಬಿಟ್ಟಿದ್ರು. ಕೇಡಿ ಅಂದ್ರೇನು? ಕೃಷ್ಣ. ಡಿ ಅಂದರೆ ದ್ವೈಪಾಯನ. ಕೃಷ್ಣ ದ್ವೈಪಾಯನ ಆಚಾರ ಅಂತ ಕರೆಯಕ್ಕೆ ಪಾಪ ಇವ್ರಿಗೆ ಯೋಗ್ಯತೆ ಇಲ್ಲ. ಎಂಥ ಯೋಗ್ಯತೆ ಹೆಸರನ್ನು ಇಟ್ಕೊಂಡಿದ್ದಾರೆ ಅವರು. ಆದರೆ ಇವ್ರು ಕರಿತಿದ್ದವ್ರನ್ನ ಕೇಡಿ ಆಚಾರ, ಕೃಷ್ಣ ದ್ವೈಪಾಯನ ಆಚಾರ. ಏನು ಬೇಜಾರಿಲ್ಲ, ಕೇಡಿ ಬಂಗಾರ ಅಂತಲೂ ಇದೆ ಬಿಡಿ, ಹೋಗಲಿ. ಭಗವಂತನ ಅವತಾರ ಅಂದ್ರೇನು? ನಮ್ಮ ಅವತಾರ ಅಂದ್ರೆ ನಮ್ಮದು ಅವತಾರ ಕೇಡಿ. ಹೇಗಪ್ಪ? ನಾವು ಅವತಾರ ಮಾಡಬೇಕೆಂದರೆ ಅವತಾರ ತಗೊಂಡು ಬರಲ್ಲ ಅಂತ. ಅವನು ತರುವುದಿಲ್ಲ ಯಾವುದನ್ನು?
ಸತ್ವಗುಣವನ್ನ, ರಜೋಗುಣವನ್ನ, ತಮೋಗುಣವನ್ನ, ಕಾಮವನ್ನ, ಕ್ರೋಧವನ್ನ, ಲೋಭವನ್ನ, ಮೋಹ ಮದಮತ್ಸರಗಳನ್ನು ಅವ ತರೋದಿಲ್ಲ. ನಾವು ಅವತಾರರು ತಂದುಕೊಂಡೇ ಬರೋರು. ಏನು ಬರ್ತೀವಿ ಗೊತ್ತಾ? ಬರಬೇಕಾದ್ರೆ ಹೋದ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಏನೇನು ಸಂತೆ ಸಾಮಾನಿತ್ತು ಅದನ್ನೆಲ್ಲ ಕಟ್ಟುಕೊಂಡೇನೆ ತಾಯಿ ಹೊಟ್ಟೆಯೊಳಗೆ ಬರೋರು ನಾವು. ನಮಗೆ ಮೂಲ ರೂಪ ಅಂತ ಒಂದು ಇಲ್ಲವೇ ಇಲ್ಲ. ನಾವು ಇಲ್ಲಿ ಬಂದರೆ ಅದೇ ರೂಪನೇ, ಅದೇ ಮೂಲ, ಇಲ್ಲೇ ಮೂಲ, ಎಲ್ಲ ಇಲ್ಲೇ. ಮೂಲ ರೂಪ ಅಂತ ನಿಮಗೆ ಇಲ್ಲವೇ ಇಲ್ಲ. ದೇವರಿಗೆ ಹಾಗಲ್ಲ. ಶ್ರೀಕೃಷ್ಣಾವತಾರದಲ್ಲಿ, ಶ್ರೀರಾಮಾವತಾರದಲ್ಲಿ, ಶ್ರೀ ನೃಸಿಂಹ, ಮತ್ಸ್ಯ, ಕೂರ್ಮ, ವರಾಹ, ಭಾರ್ಗವ, ರಾಮ ಎಲ್ಲ ಅವತಾರದಲ್ಲೂ ಇಲ್ಲೂ ಇರ್ತಾನೆ. ಮೂಲ ವೈಕುಂಠದಲ್ಲಿ ಮೂಲ ರೂಪನಾಗಿ ಹಾಗೆ ಶೇಷಶಯನನಾಗಿ ಮಲಗಿರುತ್ತಾನೆ. ಇದು ದೇವರ ವಿಚಾರ. ನಾವು ನಮ್ಮ ಸಂತೆ ಕಟ್ಟಿಕೊಂಡು ಸಂತೆಯೊಳಗೊಂದು ಮನೆಗೆ ಮಾಡಿ ಗದ್ದಲ ಕಂದಿದಡೆಂತಯ್ಯ ಅಂತಾರಲ್ಲ ಪಾಪ ಮಹಾದೇವಿ. ಹಾಗೆ ಎಲ್ಲ ಸಂತೆ ಕಟ್ಕೊಂಡೇ ಬಂದ್ಬಿಡು. ಮತ್ತು ಆ ಸಂತೆನ ಇಲ್ಲೇ ಖಾಲಿ ಮಾಡಿ ಹೋಗಲ್ಲಪ್ಪ, ಮತ್ತು ಮುಂದಿನ ಹಬ್ಬ ಇದೆಯಲ್ಲ ಆ ಹಬ್ಬಕ್ಕೆ ಈ ಸಂತೆ, ಆದರೂ ಹೋದ ಜನ್ಮದ ಸಂತೆ 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 ತಗೊಂಡು ಹೋಗುವಂಥ ಅವತಾರ ನಮ್ಮದು. ನಮಗೆ ಮೂಲ ರೂಪ ಅಂತ ಇಲ್ಲವೇ ಇಲ್ಲ. ಇದೇ ರೂಪ, ಇದೇ ರೂಪ. ಪರಮಾತ್ಮನಿಗೆ ಮೂಲ ರೂಪ ಅಂತ ಒಂದಿದೆ. ದೇವತೆಗಳಿಗೂ ಮೂಲ ರೂಪ ಅಂತಿದೆ. ಹೇಗೆ? ಇಂದ್ರನ ಒಂದು ಅಂಶ, ಇಂದ್ರ ದೇವರ ಒಂದು ಅಂಶ ಅರ್ಜುನನಾಗಿ ಧರೆಗೆ ಬಂತು. ಇದು ಮೂಲ ರೂಪ. ಮೂಲ ರೂಪ ಇಂದ್ರಂಗೆ ಇದೆಯಲ್ವ. ಅರ್ಜುನ ಅಂತ ಧರೆಯೊಳಗಿದ್ದಾನಲ್ವ, ಪಾಂಡವರ ಮಧ್ಯಮ ಪಾಂಡವನಾಗಿ, ಮಧ್ಯಭಾಗದ ಪಾಂಡವನಾಗಿ. ಅಂದರೆ ಅರ್ಜುನ, ಭೀಮ, ನಕುಲ, ಸಹದೇವರ ಮಧ್ಯದವ. ಹಾಗಾಗಿ ಮಧ್ಯಮ ಪಾಂಡವ ಅಂದರೆ ಅರ್ಜುನ ಆಗಿ ಬಂದಿದ್ದಾನಲ್ವಾ. ಆದರೆ ಇಲ್ಲೊಂದು ಸ್ವಲ್ಪ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂದರೆ ಇದು ದೇವ ರಹಸ್ಯ. ಏನು ದೇವ ರಹಸ್ಯ ಅಂದರೆ ಮೂಲ ರೂಪದಲ್ಲಿ ಏನೇನು ಆಗಿದೆ ಅದೆಲ್ಲವೂ ಅವತಾರ ರೂಪದಲ್ಲಿ ತಿಳಿಯಬೇಕು ಅಂತ ಏನಿಲ್ಲ. ಅವತಾರ ರೂಪದಲ್ಲಿ ಏನೇನು ನಡೆದಿರುತ್ತೆ ಅದೆಲ್ಲ ಮೂಲ ರೂಪಕ್ಕೆ ತಿಳಿದಿರುತ್ತೆ. ಏನ್ರಿ ಇದು ಮೂಲ, ಅವತಾರ, ಅವತಾರ ಮೂಲ. ಪಾಠ ಇರೋದು ಹಿಂಗೆ ಕಣ್ರಿ. ಬೇಜಾರಾದ ಸ್ವಲ್ಪ ನಿಲ್ಲಿಸ್ಕೊಡಿ, ಏನು ಬೇಜಾರಿಲ್ಲ. ಇಂದ್ರನ ಸಭೆಯಲ್ಲಿ ಏನಾದರೂ ನಡೆದರೂ ಇಂದ್ರನ ಅಂಶವಾಗಿರ್ತಕ್ಕಂತಹ ಅರ್ಜುನನಿಗೆ ತಿಳಿಯುವುದಿಲ್ಲ. ಆದರೆ ಅರ್ಜುನನ ದೇಹದಲ್ಲಿ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿ ಏನೂ ನಡೆದಿದ್ದರೂ ನಡೆಯುವುದಾದರೂ ಮೂಲ ರೂಪವಾದ ಇಂದ್ರನಲ್ಲಿ ತಿಳಿದಿರುತ್ತದೆ. ಇದು ದೇವತೆಗಳಲ್ಲಿ ಇರುವ ವ್ಯತ್ಯಾಸ. ದೇವರಿಗೂ ದೇವತೆಗಳಿಗೂ ತಿಳಿದಿರುವ ವ್ಯತ್ಯಾಸ. ಇಷ್ಟು ವ್ಯತ್ಯಾಸ ದೇವತೆಗಳಿಗಿದೆ. ಆದರೆ ಕೃಷ್ಣಾವತಾರದಲ್ಲಿ, ರಾಮಾವತಾರದಲ್ಲಿ ಮೂಲ ರೂಪದಲ್ಲಿ ಯಾವ ಶಕ್ತಿ, ಯಾವ ರೂಪ, ಯಾವುದೆಲ್ಲ ಇದೆ ಅದೆಲ್ಲ ಅವತಾರ ರೂಪದಲ್ಲೂ ಇದೆ. ಯಾಕೆ? ನಮ್ಮ ಹೆಸರೇ ಪೂರ್ಣಮದ ಪೂರ್ಣಮಿದಂ ತದೇವ ವೇದಂ ತದೇವ ವೇದಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಯತೆ. ಮೂಲ ರೂಪಕ್ಕೂ ವ್ಯತ್ಯಾಸವಿಲ್ಲ, ಅವತಾರ ರೂಪಕ್ಕೂ ವ್ಯತ್ಯಾಸವಿಲ್ಲ. ಅದು ಯಾಕೆ ನೀವು ಬಾರಿಗೂ ಮೂಲ ರೂಪಕ್ಕೆ ತಿಳಿದಿರುವುದೆಲ್ಲ ಅವತಾರ ರೂಪಕ್ಕೆ ತಿಳಿಯಬೇಕು ಅಂತ ಏನಿಲ್ಲ. ಅವತಾರ ರೂಪದಲ್ಲಿ ತಿಳಿದದ್ದೆಲ್ಲ ಮೂಲ ರೂಪಕ್ಕೆ ತಿಳಿದಿರುತ್ತೆ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂದರೆ, ಒಮ್ಮೆ ಪಾರಿಜಾತ ತರಬೇಕು ಅಂತ ದೇವಲೋಕಕ್ಕೆ ಹೋದಾಗ ಕೃಷ್ಣ, ಇಂದ್ರನಿಗೂ ಕೃಷ್ಣನಿಗೂ ಯುದ್ಧ ನಡೆಯುತ್ತೆ. ಆಗ ಇಂದ್ರ ಸೋಲ್ತಾನೆ ಕೃಷ್ಣನಿಂದ. ಒಂದು ವರವನ್ನು ಬೇಡ್ಕೋತಾನೆ, ದೇವರೇ ನನಗೊಂದು ವರ ಕೊಡಬೇಕು ಕೃಷ್ಣ. ಏನು? ನನ್ನದೇ ಒಂದು ಅಂಶ ಅರ್ಜುನನಾಗಿ ಭೂಮಿಯಲ್ಲಿ ನಿನ್ನ ಜೊತೆಗಿದೆ. ಯಾವತ್ತೂ ಯಾವ ಕಾಲದಲ್ಲಿಯೂ ಆ ಅರ್ಜುನ ಅನ್ನುವ ರೂಪಕ್ಕೆ ಸೋಲು ಬರಬಾರದು, ನನಗೆ ಇದನ್ನು ವರ ಕೊಡು ಅಂತ ಕೇಳಿದ ಇಂದ್ರ. ಕೃಷ್ಣ ತಥಾಸ್ತು ಅಂದು ಬಿಟ್ಟ. ಮುಂದೆ ಜರಾಸಂಧನನ್ನ ಅವನ ಜೊತೆ ಯುದ್ಧ ಮಾಡಬೇಕು ಅಂತ ಕೃಷ್ಣ, ಭೀಮ, ಅರ್ಜುನ 3 ಜನನೂ ಹೋಗಿರ್ತಾರೆ. ಹೋದಾಗ ಅರ್ಜುನ ಕೇಳ್ತಾನೆ, ಕೃಷ್ಣ ಕೇಳ್ತಾನೆ,
ನಮ್ಮೂವರಲ್ಲಿ ನಿನಗೆ ಯಾರು ಬೇಕೋ ಯುದ್ಧಕ್ಕೆ ಅವರನ್ನು ಆಯ್ದುಕೋ ಅಂತ ಹೇಳ್ತಾನೆ. ಹೇಳಿದಾಗ ಕೃಷ್ಣನ್ ಕಡೆ ನೋಡಿ, ನೀನು ನನಗೆ ಬೇಡ. ಅರ್ಜುನ ಇನ್ನು ಬಾಲಿಸ ಮಗು, ಅವನು ಅಷ್ಟು ಬುದ್ಧಿನೂ ಬೆಳೆದಿಲ್ಲ, ದೇಹವೂ ಬೆಳೆದಿಲ್ಲ, ಅವನು ನನಗೆ ಬೇಕಿಲ್ಲ, ಭೀಮ ನನಗೆ ಸರಿಸಾಟಿಯಾಗಿದ್ದಾನೆ ಅಂತ ಭೀಮನನ್ನು ಆಯ್ದುಕೊಳ್ತಾನೆ. ಇದು ಬಹಳ ಒಳ್ಳೆಯ ವಿಷಯ. ಕಾದಾಡುವವರು ಎಂಥವ್ರ ಜೊತೆ ಕಾದಾಡಬೇಕ್ರಿ? ಬಲವಿರಲ್ಲ. ನಾವೇನಾರು ಜರಾಸಂಧಾಗಿದ್ದು ಏನು ಮಾಡಿಬಿಡ್ತಾ ಇದ್ವಿ? ಅರ್ಜುನನೇ ಹಾಕೊಂಡ್ಬಿಡ್ತಿದ್ವೋ ಏನು ಅಲ್ವಾ? ಅವರು ನಿಜವಾದ ಕಾದಾಟ ಮಾಡೋರು. ನಮ್ಮ ಹಾಗೆ ನಿಮ್ಮಂಗೆ ಕಳ್ಳರ ಹಾಗೆ ಅವರು ಇವರಿಗೆಲ್ಲ ಮೆಸೇಜ್ಗಳ ಮೂಲಕ, ಫೋನ್ಗಳ ಮೂಲಕ ಇಂಥ ಕಳ್ಳತನದ ಯುದ್ಧ ಅವಾಗಿರಲಿಲ್ಲ. ಇದ್ದದ್ದು ಒಂದೇ ಯುದ್ಧ, ನೇರವಾದ ಯುದ್ಧ. ಅದನ್ನು ಮಾಡಿಬಿಡ್ತಿದ್ರು. ಅರ್ಜುನ, ಇದೊಂದು ಅರ್ಜುನನಿಗೆ ಅವಮಾನವೇ ಸರಿ. ದೊಡ್ಡವರ ಸಾವು ಹೆಂಗಾಗುತ್ತೆ ಗೊತ್ತಾ? ದೇಹ ಬಿಟ್ಟಾಗಬೇಕು ಅಂತಿಲ್ಲ, ಅವರನ್ನು ಹೀಯಾಳಿಸ್ಬಿಟ್ರೆ ಸಾಕು, ಅವ್ರ ಸಾವು ಆದ ಹಾಗೆ, ಅವ್ರು ಸತ್ತ ಹಾಗೆ. ಆವಾಗ ಅರ್ಜುನನ ವಯಸ್ಸು ಎಷ್ಟು ಗೊತ್ತಾ? 55 ವರ್ಷ. 55 ವರ್ಷದ ಮನುಷ್ಯನ ಇವನು ಮಗು ಹಸುಳೆ ಅಂದ್ಬಿಟ್ಟ. ಯಾರು? ಜರಾಸಂಧ. ಆಗ ಅವನಿಗೆ ಅನ್ನಿಸ್ಬೇಕಾಗಿತ್ತು ಅರ್ಜುನಂಗೆ, ಅಲ್ಲ ನೀನು ಹಾಗೆ ಹೇಳೋ ಬದಲು ಒಮ್ಮೆ ಬಲಾಬಲದಿಂದ ನನ್ನ ಎದುರಿಗೆ ಬಂದು ನಿಂತು ನೋಡು, ನನ್ನ ಗಾಂಧೀವ ಧನಸ್ಸು ನಿನ್ನ ಹತ್ರ ಮಾತಾಡುತ್ತೋ ಇಲ್ಲೋ ಅಂತ ಹೇಳ್ಬೋದಿತ್ತಲ್ಲ ಅರ್ಜುನ. ಶಂಖಮಾನಾಪರಾಧಯಂ, ಅವನಿಗೆ ಶಂಕೆ ಇತ್ತಂತೆ. ಏನು ಶಂಕೆ ಅಂದರೆ ಸಂಶಯ ಇತ್ತಂತೆ. ಏನು ಸಂಶಯ? ಈ ಜರಾಸಂಧನ ಜೊತೆ ನಾನು ಯುದ್ಧ ಮಾಡಿ ಗೆಲ್ಲೋಕ್ಕಾಗಲ್ಲ, ಸೋಲಬಹುದು ಎಂದು ಕಾಣುತ್ತದೆ ಎನ್ನುವ ಸಂಶಯ ಅರ್ಜುನನ್ ಇತ್ತು. ಇದು ಯಾಕೆ ಬರ್ತಾ ಇದೆ ವಿಷಯ ಅಂದರೆ, ಮೂಲ ರೂಪದಲ್ಲಿ ಇಂದ್ರ ಶ್ರೀಕೃಷ್ಣನಿಂದ ವರವೊಂದನ್ನು ಬೇಡಿಕೊಂಡಿದ್ದ. ಏನೆಂದರೆ, ಧರೆಯೊಳಗಿರುವ ನನ್ನದೇ ಅಂಶವಾದ ಅರ್ಜುನ ರೂಪಕ್ಕೆ ಸೋಲು ಬರದಂತೆ ನೀನು ಕಾಯಬೇಕು, ಒಮ್ಮೆಯೂ ಸೋಲು ಬರಬಾರದು ಎಂದು ಕಾಯಬೇಕು ಅಂತ ಮಾತು ತಗೊಂಡಿದ್ದಲ್ಲ. ಇಂದ್ರನ ಅಂಶವೇ ಆದ ಮೇಲೆ ಅರ್ಜುನನಿಗೆ ಅದು ತಿಳಿದಿರಬಹುದಿತ್ತಲ್ಲ. ಅದು ಗೊತ್ತಿಲ್ಲ, ತಿಳಿದಿಲ್ಲ. ಆದ್ರಿಂದಲೇ ಶಂಖಮಾನ ಪರಾರಯಂ ಅಂದರೆ ಶಂಖೆಯಿಂದ ನಾನು ಸೋತು ಬಿಡ್ತೇನೇನೋ ಎಂಬುದಾಗಿ ಜರಾಸಂಧನೊಡನೆ ಅರ್ಜುನ ಯುದ್ಧ ಮಾಡಲು ಒಪ್ಪಿಕೊಳ್ಳಲಿಲ್ಲ. ಅಕಸ್ಮಾತ್ ಇಂದ್ರನ ಮೂಲ ರೂಪದಲ್ಲಿ ಇದು ನಡೆದಿದೆ ಅಂತ ಗೊತ್ತಿದ್ರೆ ಅರ್ಜುನ ಇದನ್ನು ಹಂಗಾರೆ ಈ ಯುದ್ಧದಲ್ಲೂ ನಂಗೆ ಸೋಲು ಬರೋದಿಲ್ಲ ಅಂತ ಯುದ್ಧ ಮಾಡಿಬಿಡ್ತಿದ್ದ. ಒಮ್ಮೊಮ್ಮೆ ದೇವರ ಜೊತೆಗೇ ಇರ್ತೇವೆ, ಅವನು ದೇವರು ಎನ್ನುವ ಜ್ಞಾನವೇ ನಮಗಿರಲ್ಲ. ಇಂಥ ಶಂಖಮಾನ ಅಪರಾಧೆಯಂ, ಇಂಥ ಶಂಖೆಗಳೆಲ್ಲ ನಮ್ಮನ್ನು ಅಪರಾಧೆಯ ಅಂದರೆ ಪರಾಧೆಗಳನ್ನು ಮಾಡ್ತಾನೇ ಇರುತ್ತದೆ. ಆದ್ದರಿಂದ ದೇವರು ಹೇಗೆಂದರೆ ಪೂರ್ಣಮಿದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಶ್ರೀಕೃಷ್ಣನು ಒಬ್ಬನೇ. ಶ್ರೀಕೃಷ್ಣನು ಒಬ್ಬನೇ. ಸರ್ವದೋಷಕ್ಕೂ ಸಿಲುಕ್ಕನೆಂಬುದು ಸಲಹನಿಕೆ. ಅಲ್ಲಿ ಶ್ರೀ ಅಂತಿದೆ, ಲಕ್ಷ್ಮೀ ದೇವಿ ಸಹಿತನಾಗಿ ಕರ್ಷಯತಿ ಇತಿ ಕೃಷ್ಣ, ಆಕರ್ಷಯತಿ ಇತಿ ಕೃಷ್ಣ ಎನ್ನುವ ಕೃಷ್ಣ ಬೇರೆ ಎಲ್ಲ, ಶ್ರೀಮನ್ ನಾರಾಯಣ ಬೇರೆ ಅಲ್ಲ. ಇಂತಹ ಚಿಂತನೆಗಳನ್ನು ನಾವು ಏಕದಶರಾಗಿ ಮಾಡಬೇಕಂತೆ. ಏಕದಶವಂದ್ರೇನು? 10 ಕರ್ಮೇಂದ್ರಿಯಗಳು, 10 ಜ್ಞಾನೇಂದ್ರಿಯಗಳನ್ನು ಮೀರಿ ಒಡೆತನದಕ್ಕೆ ನಿಂತಹ ಅತ್ಯತಿಷ್ಠ ದಶಾಂಗುಲಂ. 10 ಅಂಗುಲ ಮೇಲೆ ನಿಂತಿದ್ದಾನೆ. ಏಕಾದಶ, ಅದಕ್ಕೆ ಏಕಾದಶಿ ಅಂತ ಹೇಳ್ತೀವಿ. ಏಕಾದಶಿ ಉಪವಾಸ ಮಾಡಿದಾಗ ಏಕಾದಶಿ ದಿವಸ ಇಂತಹ ಚಿಂತನೆಗಳನ್ನು ನಾವು ನಡೆಸಬೇಕಂತ. ಯಾಕೆ ಅಂದರೆ ಅವತ್ತು ಊಟ, ತಿಂಡಿ, ನೀರು, ನಿದ್ದೆ ಯಾವುದು ನಮ್ಗೆ ಬೇಕಿಲ್ಲ ಅಂತ ನಾವು ಏಕತ್ರ ನಿರ್ಣೀತ ಮಾಡ್ಕೊಂಡ್ಬಿಟ್ಟಾಗಿದೆ. ಉಪವಾಸ ಮಾಡೋರಿಗೆ ಈ ವಿಚಾರ, ಉಪವಾಸವೇ ಬೇಡ ಅಂದವರಿಗೆ ಏನದು ಸಂಬಂಧ ಇಲ್ಲದೆ ಇರೋ ವಿಚಾರ. ಬೇರೆ ಅನ್ಯಥಾ ಈ ದೇಹ ನೀರು ಬೇಡ್ತಾ ಇದೆ, ಕಾಮ ಕ್ರೋಧ ಬೇಡ್ತಾ ಇದೆ ಅಂದಾಗ ಭಗವಂತನ ವಿಚಾರ ಮಾಡೋದು ಸ್ವಲ್ಪ ತಡ ಆದ್ರೆ ಆಗಬಹುದು. ಉಳಿದ ದಿನಗಳಲ್ಲಿ ಏಕಾದಶದಲ್ಲಿ ಅಂದರೆ 10 ಇಂದ್ರಿಯಗಳನ್ನು 10 ಕರ್ಮೇಂದ್ರಿಯೊಳಗೆ ಸಮಗೊಳಿಸಿ ಅದರ ಮೇಲಿರ್ತಕ್ಕಂಥ ಭಗವತ್ ತತ್ವದ ಚಿಂತನೆ ನಡೆಸಿದಾಗ ಅದು ನಿಜವಾದ ಏಕಾದಶಿ.
ಒಂದು ಮರ ಇರುತ್ತೆ, ಆ ಮರಕ್ಕೊಂದು ತೊಗಟೆ ಇರುತ್ತೆ. ಆ ತೊಗಟೆಯನ್ನು ತೆಗೆದು ನಾವು ಮೂಸ್ತೇವೆ. ಮೂಸಿದಾಗ ಅದು ಶ್ರೀಗಂಧ ಅಂತ ಗೊತ್ತಾಗುತ್ತೆ. ಮರುದಿನ ಆ ಮರ ಇನ್ನೊಂದು ಕಡೆ ಎಲ್ಲೋ ಬಿದ್ದಿರುತ್ತೆ, ನಾವು ಅದನ್ನು ಶ್ರೀಗಂಧ ಅಂತ ಹೇಳಿಬಿಡ್ತೇವೆ. ಹಿಂದಿನ ದಿನ ಮರದ ತೊಗಟೆಯನ್ನು ತೆಗೆದು ಮೂಸಿ ಶ್ರೀಗಂಧ ಎಂದು ಒಪ್ಪಿಕೊಂಡಿತು. ಇಂದು ಮೂಸದೆಯೇ ಕಣ್ಣೇ ಶ್ರೀಗಂಧ ಎಂದು ಒಪ್ಪಿಕೊಂಡಿತು. ಯಾಕೆ? ಅನುಭವ ಜ್ಞಾನ ಅಂದರೆ ತೊಗಟೆ ಅಂದ್ರೇನು? ಮುಚ್ಚಿಕೊಂಡಿತ್ತು, ಮುಚ್ಚಲ್ಪಟ್ಟಿತ್ತು. ಮುಚ್ಚಿದ್ದಂತಹ ಆವರ್ಕವನ್ನು ಅನಾವರಣ ಮಾಡಲಾಯಿತು, ತೆಗೆಯಲಾಯಿತು. ತೆಗೆದ ಮೇಲೆ ಒಳಗೆ ಶ್ರೀಗಂಧ ಇದೆ ಎಂದು ಮೂಗು ಅನುಭವಿಸಿತ್ತು, ಆಘ್ರಾಣ ಮಾಡಿತ್ತು, ವಾಸನೆಯನ್ನು ನೋಡಿತ್ತು. ಹಾಗೆಯೇ ಮರು ದಿವಸ ಕಣ್ಣು ಏನು ಪರಿಮಳ ತಗೊಳ್ಳಲ್ಲ, ಮೂಗು ಮಾತ್ರ ಪರಿಮಳ ತಗೊಳ್ಳೋದು. ಕಣ್ಣು ಪರಿಮಳ ತಗೊಳ್ಳದಿದ್ರೂ ಅದನ್ನು ಶ್ರೀಗಂಧ ಎಂದು ಒಪ್ಪಿಕೊಂಡಾಯಿತು. ಇದರ ಅರ್ಥ ಏನು ಅಂದರೆ, ಚರ್ವಿತಿ ಚರ್ವಣ, ಅಗೆದದ್ದನ್ನೇ ಅಗೆಯಬೇಕು, ತಿಂದದ್ದನ್ನೇ ತಿನ್ನಬೇಕು, ಭಗವಂತನ ಶಾಸ್ತ್ರವನ್ನು ಶ್ರವಣ ಮಾಡುತ್ತಲೇ ಇರಬೇಕು, ವೇದ ಇತಿಹಾಸ ಪುರಾಣಗಳನ್ನು ಅವಲೋಕನ ಮಾಡುತ್ತಲೇ ಇರಬೇಕು. ಭಗವಂತನ ಬಗ್ಗೆ ಸಂಶಯ ಇರಲೇ ಕೂಡದು. ಸಂಶಯ ಹರಡುವಂಥ ವ್ಯಕ್ತಿಗಳ ಗ್ಯಾಂಗ್ರೀನ್ ನಮ್ಮ ಕಾಲು ತಲೆಗೂ ಹಚ್ಕೊಳ್ಳೇಬಾರದು. ಕಾಲು ಅವರ ಮನೆಗೆ ಹೋಗಬಾರದು, ತಲೆ ಅವರ ವಿಚಾರಗಳನ್ನು ಕೇಳಬಾರದು. ಇಂಥ ವ್ಯಕ್ತಿಗಳನ್ನು ದೂರವಿದ್ದು ಚರ್ವಿತಿ ಚರ್ವಣ, ಭಗವದ್ ಜ್ಞಾನವನ್ನು, ಭಗವತ್ ಶಾಸ್ತ್ರವನ್ನು ಚಿಂತನೆ ನಡೆಸ್ತಾ ಇದ್ದಲ್ಲಿ ಗಂಧದ ತೊಗಟೆಯನ್ನು ತೆಗೆದು ಮೂಸಿದ ಮೂಗಿನಂತೆ ನಾವಾಗಿ ಬಿಡ್ತೇವೆ. ಮರು ದಿವಸ ತೊಗಟೆ ಇದ್ರೆ ಇದ್ಕೊಳ್ಳಿ, ಅದನ್ನು ಗಂಧ ಎಂದು ಹೇಳುತ್ತೇವೆ. ಇನ್ನೊಬ್ಬ ಯಾರೋ ಬರ್ತಾನೆ, ಇದೇನದು ಮರದ ತುಂಡು, ಅದನ್ನೆಲ್ಲ ಒಳಗೆ ಇಟ್ಟು ಬೀಗ ಹಾಕಿದ್ದೀರಾ ಅಂತ ಹೇಳ್ತಾನೆ. ಯಾಕೆ ಅಂದರೆ ಅವನು ತೊಗಟೆಯನ್ನು ತೆಗೆದಿಲ್ಲ, ಅವನು ಮೂಸಿ ನೋಡಿಲ್ಲ. ಮೊದಲನೇ ಅವನು ತೊಗಟೆ ತೆಗೆದವನು ಯಾರು ಅಂತಂದರೆ ವೇದವ್ಯಾಸದೇವರು, ಮಧ್ವಾಚಾರ್ಯರು, ರಾಮಾನುಜರು, ಶಂಕರರು ಎಲ್ಲರೂ ತೊಗಟೆ ತೆಗೆದು ಮೂಸ್ತವ್ರೆ. ಅವರು ಅಷ್ಟೇ ಜನ್ಮ ಆಯಿತು, ಅದು ವೇದದಲ್ಲಿ ಶಾಸ್ತ್ರದಲ್ಲಿ ನಿರ್ಣೀತವಾಗಿದೆ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಎರಡನೆಯವರು ಯಾರು ಅಂದರೆ ಇದು ಬರೀ ಮರದ ತುಂಡು ಅಂತ ಹೇಳೋರು. ಕೋಣಕ್ಕೆ ವೀಣ ಗಾನವಿದೇತಕ್ಕೆ ಮಾಣಿಕ್ಯವೇತಕ್ಕೆ ಮರ್ಕಟಗೆ ತ್ರಾಣವು ತೊಲಗಿದ ಹೆಣ್ಣಿಗೆ ದೇತಕ್ಕೆ ಕಟ್ಟಾಣಿ ಮುತ್ತಿನ ಹಾರವು ಕೊರಳಿಗೆ ಧರ್ಮ ಶ್ರವಣವು ಇದೇತಕ್ಕೆ. ಕೋಣಕ್ಕೆ ವೀಣ ಗಾನವಿದೇತಕ್ಕೆ, ಮರದ ತೊಗಟೆ ತೆಗೆದರೆ ಒಳಗೆ ಮೂಸಿದ ಗಂಧ ಉಂಟು ಎಂದು ಹೇಳಿದ್ರು ನಂಬೋದಿಲ್ಲ. ಕಾರಣ ಏನು? ತೊಗಟೆ ಅಂದ್ರೆ ಏನು? ತೊಗಟೆ ಅಂದರೆ ಬರೀ ತೊಗಟೆ ಅಂದ್ರೆ ಚೊಗಟೆ. ಏನು ತೊಗಟೆ ಅದು? ದೇವರು ಮಾನವನೇ, ದೇವರು ಮಾನವನೇ, ದೇವರು ಮಾನವನೇ, ದೇವರು ದೋಷಪೂರ್ಣನೇ, ದೇವರು ದೋಷಪೂರ್ಣನೇ. ಕ್ವಶನ್ ಮಾರ್ಕ್ ಹಾಕೋಬೇಕು ನೋಡಿ, ದೋಷಪೂರ್ಣ ಅಂತ ಕೇಳಬೇಡಿ. ಈ ರೀತಿಯಾಗಿ ವೇದ ಜ್ಞಾನವಿಲ್ಲದೆ ಭಗವಂತನಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಕಳ್ತನ, ಸುಳ್ತನ, ಕಾಮುಕತನ ಎಲ್ಲವೂ ಇದೆ ಅಂತ ತೊಗಟೆ ಜ್ಞಾನದಿಂದ ಹೇಳುತ್ತಿದ್ದಾರೆ. ತೊಗಟೆಯನ್ನು ತೆಗೆದು ಬಿಸುಡಿದರೆ ಒಳಗಿರುವ ಶುದ್ಧ ಗಂಧದ ಪರಿಚಯ ಅವರಿಗೆ ಆಗ್ತಾ ಇಲ್ಲ. ಗುದ್ದಾಡಿದ್ರೆ ಗಂಧದ ಒಡನೆ ಗುದ್ದಾಡಬೇಕಂತೆ, ಮೈಯೆಲ್ಲ ಘಮ್ ಅಂತಾಗತ್ತೆ. ಸಗಣಿ ಜೊತೆ ಗುದ್ದಾಡಿದ್ರೆ, ಅಮೇಧ್ಯ ಜೊತೆ ಗುದ್ದಾಡಿದ್ರೆ ಏನು ಉಪಯೋಗ ರೀ? ಅಜ್ಞಾನಿಗಳ ಕೂಡೆ ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇಲೇಸು. ಅಜ್ಞಾನಿಗಳ ಕೂಡೆ ಅತ್ಯಧಿಕವಾಗಿರ್ತಕ್ಕಂಥ ವಿಶ್ವಾಸ ಮಾಡಿ ಸ್ನೇಹ ಮಾಡೋದಕ್ಕಿಂತ ಸುಜ್ಞಾನಿಗಳ ಜೊತೆ ಜಗಳ ಆಡೋಣ ಬಿಡಿ. ಇದನ್ನು ಯಾರಿಂದ ತಿಳ್ಕೋಬೇಕು? ಭಗವದ್ ಜ್ಞಾನವನ್ನು ಚತುರ್ಮುಖನಿಂದ ತಿಳ್ಕೋಬೇಕು. ಚತುರ್ಮುಖ ಅಂದ್ರೇನು? ಪರಮಾತ್ಮನ ಪ್ರೀತಿಯ ಮಗ ಚತುರ್ಮುಖ ಬ್ರಹ್ಮದೇವ. ಅದು ಸ್ವಲ್ಪ ಬಿಡಿಸೋಣ. ಚತುರ್ಮುಖನಿಂದ ತಿಳಿದುಕೊಳ್ಳಿ. ಎಂಥ ಚತುರಾರಿ ಅವನು! ಒಳ್ಳೆ ಚತುರ ನೋಡಿ ಅಲ್ವಾ. ಚತುರ ಅಂದರೆ ಜ್ಞಾನಿ, ಬುದ್ಧಿಮಾನ್.
ಅಂತಹ ಚತುರ ಮುಖಗಳು ಯಾವುದು? ಚತುರ್ಮುಖ ಅಂದರೆ ಬ್ರಹ್ಮದೇವ ಅಂತ ಇಟ್ಕೊಳ್ಳೋಣ. ಚತುರ ಮುಖಗಳು, 4 ಮುಖಗಳು ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಆ ಹಿಂದಿನದ್ರಲ್ಲಿ 3 ವೇದ ಅಂತ ಹೇಳಿದ್ದೀರಿ, ಈಗ 4 ಹೇಳ್ತಾ ಇದ್ದೀರಲ್ರಿ. ರೀ ಪಂಚಮ ವೇದವೂ ಇದೆ ರೀ. ಗಾನವನ್ನ ವೇದ ಅಂತ ಹೇಳ್ತಾರ್ರಿ. ಪದ್ಯ ಭಾಗ ಋಗ್ವೇದ, ಗದ್ಯ ಭಾಗ ಯಜುರ್ವೇದ, ಪದ್ಯಕ್ಕೂ ಗದ್ಯಕ್ಕೂ ಸಂಗೀತ ಸಂಯೋಜನೆ ಮಾಡಿದಾಗ ಸಾಮವೇದ ತ್ರಯಿ ಆಯ್ತಲ್ವಾ? ಅದಲ್ಲಿ ಇರ್ತಕ್ಕಂತಹ ಸೂತ್ರಗಳನ್ನು ಹೆಕ್ಕಿ ಅಥರ್ವಣ ಋಷಿ ನಮಗೆ ಕೊಟ್ಟಿಲ್ವಾ? ಅದೂ ವೇದವೇ. ಹಾಗಾಗಿ ಚತುರ್ವೇದ, ಚತುರ್ಮುಖನ ಜ್ಞಾನವನ್ನ ಚತುರ್ಮುಖನಿಂದ ಅರಿದುಕೊಳ್ಳು. ಅಂದರೆ ವೇದದ ಮೂಲಕವೇ, ವೇದದ ನಾದದ ಮೂಲಕವೇ ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರ ಅಪಿ. ಅದನ್ನು ಬಿಡೋ ಹಾಗೇ ಇಲ್ಲ. ಕೃಷ್ಣ ಬೇರೆ ಇಲ್ಲ, ಮೂಲ ನಾರಾಯಣ ಬೇರೆ ಇಲ್ಲ. ಅವನೇ ಇವನು, ಇವನೇ ಅವನು. ಸರಿ, ಗಂಧದ ಕೊರಡಿನಲ್ಲಿ ಒಂದು ಪ್ರತಿಮೆಯನ್ನು ಯಾರೋ ಮಾಡಿಬಿಡ್ತಾರೆ. ಮಾಡಿದಾಗ ಮೂಗೊಂದು ಸೊಟ್ಟಗಿದೆ ಅಂತ ಇಟ್ಕೊಂಡು, ಸೊಟ್ಟಗಿದೆಯಲ್ಲ, ಇಲ್ಲಿ ಬಿಡಿ. ನಾಡೊಂಕಾದರೆ ನಿನ್ನ ನಾಮವು ಡೊಂಕೆ ವಿಠಲ, ಡೊಂಕೆ ವಿಠಲ. ನದಿಯು ಡೊಂಕು ಆದರೇನು ಉದಕ ಡೊಂಕೆ ವಿಠಲ. ತುಪ್ಪ ಡೊಂಕು ಆದರೇನು ಪರಿಮಳ ಡೊಂಕೆ ವಿಠಲ. ನಾಡೊಂಕಾದರೆ ಗಂಧದ ಕೊರಡಲ್ಲಿ ಮಾಡಿದ ಪ್ರತಿಮೆಯ ಮೂಗು ಡೊಂಕಾದರೇನು, ಗಂಧದ ಪರಿಮಳ ಡೊಂಕಿಲ್ಲವಲ್ಲ. ಕೃಷ್ಣನ ಪ್ರತಿಮೆ ಮಾಡುವನಿಗೆ ಬಂದಿಲ್ಲ ಅಷ್ಟೆ. ಒಳಗಿರುವ ಗಂಧವೇ ನಾರಾಯಣ, ಆ ಜಿಷ್ಠೇ ನಾರಾಯಣ. ಅವನ ದೇಹ ಬಾಲರೂಪ, ವೃದ್ಧ ರೂಪ, ಮತ್ತು 16,000 ಸ್ತ್ರೀಯರನ್ನು ರಮಿಸಿದ್ದು ಗಿಮಿಸಿದ್ರು ಮೂಗು ಸೊಟ್ಟ ಇದ್ದಂಗೆ ನಿಮಗೆ ಕಾಣಿಸ್ತಾ ಇದೆ ಅಷ್ಟೇ. ಬಿಟ್ಬಿಟ್ರೆ ಈ ರೀತಿಯಾಗಿ ಭಗವಂತನನ್ನ ತಿಳ್ಕೊಳ್ಬಾರ್ದು. ಸರ್ವ ದೋಷಕ್ಕೂ ಸಿಲುಕನೂ, ಯಾವ ದೋಷಕ್ಕೂ ಸಿಕ್ಕಾಕೊಳ್ಳಲ್ಲ. ಎಲ್ಲ ದೋಷ ನಿನ್ನ ತಲೆಯಲ್ಲೇ ಇದೆ. ಯಾಕೆಂದರೆ ಯಾವ್ಯಾವ ದೋಷಗಳನ್ನು ಪಟ್ಟಿ ಮಾಡಿದ್ದಿ ಅದನ್ನು ನೀನು ನೋಡಿದ್ದಿ. ನೋಡಿದ ಮೇಲೆ ನೀನು ಅದನ್ನು ಎಂದು ಅನುಭವಿಸಿದ್ದಿ. ಅನುಭವಿಸಿದ್ದಕ್ಕೇನೆ ಇದು ಇವರು ಹೀಗಿದ್ದಾರೆ ಅಂತ ಹೇಳ್ತಾ ಇದ್ದೆ, ಬೇರೆ ಏನೂ ಇಲ್ಲ. ಹೀಗಾಗಿ ಸರ್ವ ದೋಷಕ್ಕೂ ಸಿಲುಕನೆಂಬುವುದು ಸಲಹಲಿಕ್ಕೆ. ಏನು ಸಲಹುವುದು? ಮೂಲ ರೂಪದ ನಾರಾಯಣ ಶ್ರೀಕೃಷ್ಣ, ಅವನಲ್ಲೂ ಭಗವಂತನಲ್ಲೂ ಭೇದವೇ ಇಲ್ಲ ಎನ್ನುವ ಜ್ಞಾನದಿಂದ ಬಾಳಲಿಕ್ಕೆ, ಬದುಕಲಿಕ್ಕೆ ನಾವು ಕಲಿಬೇಕಾಗಿರ್ತಕ್ಕಂಥ ವಿಚಾರ. ಸಲಹಲಿಕ್ಕೆ ಏನದು? ಮೃತ್ಯೋಃ ಸಹ ಮೃತ್ಯುಂ ಆಪ್ನೋತಿ ಯಹ ಇಹ ನಾನ ಇವ ಪಶ್ಯತಿ. ಮರಣಕ್ಕಿಂತೂ ಮರಣ ಬೇಕಾ? ಸಾವಿಗಿಂತೂ ಸಾವು ಬೇಕಾ? ನರಕಕ್ಕಿಂತಲೂ ನರಕ ಬೇಕಾ? ಏನ್ರಿ ಸಾವಿಗಿಂತ ಸಾವು, ಮರಣಕ್ಕಿಂತ ಮರಣ? ಆಡೋ ಮಾತಲ್ಲೇ ಹೇಳ್ತಾರೆ ನೋಡಿ. ಬೇಕಾದ್ರೆ ಏನದು? ಯಾರೋ ಒಬ್ರು ಕೈಯಿಂದ ಹೊಡಿತಿರ್ತಾರೆ, ಅಯ್ಯೋ ಸಾಕಾಗಿದೆಯಪ್ಪ. ಇನ್ನೊಬ್ರು ಬೆತ್ತದಿಂದ ಹೊಡಿತಾರೆ. ಈ ಬೆತ್ತಕ್ಕೆ ಹೊಡೆದಕ್ಕಿಂತ ಆ ಕೈಯನ್ನು ಹೊಡೆಯೋರೇ ಸರಿಯಾಗಿದೆ ಅಂತ ಅನಿಸುತ್ತೆ. ಅದು ಮತ್ತು ಮರಣಕ್ಕಿಂತಲೂ ಮರಣ, ಸಾವಿಗಿಂತಲೂ ಸಾವು ಯಾವುದು ಅಂತಂದರೆ ಭಗವಂತನನ್ನು ಮನುಷ್ಯ ಅಂತ ತಿಳಿದುಕೊಡು. ಆ ಜಂಗಮನ ಹರನೆಂದು ಕಂಡು ನರನೆಂದು ಭಾವಿಸಿದೊಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಅಂತ ಹೇಳಿಲ್ವಾ? ಒಬ್ಬ ಮನುಷ್ಯನನ್ನೇ ಪರಮಾತ್ಮ ಅಂತ ತಿಳ್ಕೊ ಅಂತ ಹೇಳಿರುವಾಗ ಸಾಕ್ಷಾತ್ ಪರಮಾತ್ಮ ಅಂತ ತಿಳ್ಕೊಳ್ಳದಿದ್ರೆ ಮರಣಕ್ಕಿಂತ ಮರಣ, ಅದು ಸಾವಿಗಿಂತ ಸಾವು. ಇದನ್ನು ಯಾರೂ ಮಾಡಬಾರದು. ಈಗ ಮಾಡ್ತಿರ್ತಾರೆ. ನಾವೆಲ್ಲ ಮನುಷ್ಯರು, ನಾವೆಲ್ಲ ಒಂದೇ. ನಮಗೂ ನಿಮಗೂ ಏನ್ರಿ ಭೇದ? ನನ್ನ ರಕ್ತನೂ ಕೈ ಕೊಯ್ದ್ರೆ ರಕ್ತ ಬರುತ್ತೆ, ನನ್ನ ರಕ್ತನೂ ಕೆಂಪು, ನಿನ್ನ ರಕ್ತನೂ ಕೆಂಪು. ಸರಿ, ಹಿಂಗೆ ಹೇಳ್ತಾ ಇದ್ದ ಒಬ್ಬ ಮನುಷ್ಯ. ಒಂದು ದಿವಸ ಅವನು ಅನಾರೋಗ್ಯ ಬಿದ್ದಾಗ ಭಾಳ ಅತ್ಯುತ್ತಮ ಫ್ರೆಂಡ್ಸು ನನ್ನ ರಕ್ತ ನಿಂಗೆ ಕೊಡ್ತೀನಿ ಇಂದಾಗ ಅವನಂತಾನೆ ಟೆಸ್ಟ್ ಮಾಡಿಸ್ಕೊಂಬ. ಯಾಕೆ ಟೆಸ್ಟ್ ಮಾಡಿಸ್ಕೊಬೇಕು? ನಂದು O ಪಾಸಿಟಿವ್. ಅವನ ಟೆಸ್ಟ್ ಮಾಡಿಸ್ಕೊಂಡು ಬಂದೆ, ನಂದು B ಪಾಸಿಟಿವ್. ಆಗಲ್ಲ. ಮತ್ತೆ ಯಾಕಾಗಲ್ಲ? ನನ್ನ ರಕ್ತನೂ ಕೆಂಪು, ನಿನ್ನ ರಕ್ತನೂ ಕೆಂಪು. ಆಗಲ್ಲ ಕಣೆಯ, ಒಂದರ ಸತ್ತೋಗ್ಬಿಡ್ತೀನಿ ನಾನು ಇವಾಗ. ಅಲ್ಲೋ ಮೊದಲೇ ಹೇಳಿದ್ದಿ ನಾನು ನೀನು ಒಂದೇ, ನೀನು ನಾನು ಒಂದೇ, ನನ್ನ ರಕ್ತ ನಿನ್ನ ರಕ್ತನೂ ಕೆಂಪು, ಅದರಲ್ಲೇನಿದೆ ವ್ಯತ್ಯಾಸ ಅಂದಮೇಲೆ O ಪಾಸಿಟಿವ್ ಆದ್ರೆ B ಪಾಸಿಟಿವ್ ಆದರೆ ಅದಕ್ಕೆ ಹಾಕ್ಬಿಟ್ರೆ ಆಯ್ತಪ್ಪ.
ಇನ್ನು ಕೆಲವು ಕರೋನಾ ಬಂದವ್ರದ್ದು ರಕ್ತನೂ ಹಾಕ್ಬಿಟ್ರಾಯ್ತಪ್ಪ, ಎಲ್ಲ ಕೆಂಪುಗೆ ಇರುತ್ತಲ್ವ, ಒಳಗೇನಿರುತ್ತೆ ಅಂತ ಅನ್ನುವಾಗ ಮಾತ್ರ ತಪ್ಪಿಸ್ಕೊಂಡು ಬಿಡ್ತಾರೆ. ಭೇದವಿಲ್ಲವೆಂದರೆ ಭೇದವಿಲ್ಲವೇ ಇದ್ದೇ ಇದೆಯಲ್ಲ. ಇಂತಹ ಅವನು ಹೇಳ್ತಾನೆ, ನೋಡು ಅದು ಸಾಧ್ಯ ಇಲ್ಲ, ಗ್ರೂಪ್ ಒಂದೇ ಆಗಿರಬೇಕು, ಗ್ರೂಪ್ ಒಂದೇ ಆಗಿರಬೇಕು. ಗ್ರೂಪ್ ತಪ್ಪಿತು ಅಂದಾಗ ಅವ್ಯವಸ್ಥೆ ಆಗತ್ತೆ. ಕೆಲವು ವಿವಾಹ ಸಂಸ್ಕಾರಗಳಲ್ಲೂ ಇದು ನಡೆದಿದೆ. ಹೆಣ್ಣೊಂದು ಗಂಡೊಂದು ಎರಡು ಇಲ್ಲವೇ ಇಲ್ಲ, ಯಾರು ಬೇಕಾದರೂ ಮದುವೆ ಮಾಡ್ಕೋಬೋದು. ಮಾಡಿಕೊಂಡು ಇಲ್ಲಿಗೆ ಎಷ್ಟರ ಮಟ್ಟಿಗೆ ಸರಿಯಾಗಿ ಉಳಿದಿದೆ ಅನ್ನೋದು ಇವತ್ತಿನ ಪ್ರಪಂಚದಲ್ಲಿ ನಡೀತಿರೋ ಎಷ್ಟು ವ್ಯತ್ಯಾಸಗಳು ನಡೆದು ಹೋಗಿದೆ, ಎಷ್ಟು ದುರಂತಗಳು ನಡೆದು ಹೋಗ್ತಾ ಇದೆ. ಮೃತ್ಯೋಹೋ ಸಹ ಮೃತ್ಯುಂ ಆಪ್ನೋತಿ ಯಹ ಇಹ ನಾನಾ ಇವ ಪಶ್ಯತಿ ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರ ಅಪಿ. ಇದನ್ನೆಲ್ಲ ನಾವು ಅಧ್ಯಯನ ಮಾಡಿದಾಗ ಏನು ಪ್ರಾಯಶ್ಚಿತ ಮಾಡ್ಕೋಬೇಕಾದ್ದಿಲ್ಲ. ಏನು ಪ್ರಾಯಶ್ಚಿತ ಮಾಡ್ಕೋಬೇಕು? ಇಷ್ಟು ದಿವಸ ಭಗವಂತನನ್ನ ಅಂದವಲ್ಲ, ಭಗವಂತನ ಬಗ್ಗೆ ಅಜ್ಞಾನವಾಗಿ ತಿಳ್ಕೊಂಡವಲ್ಲ, ಸಾಲದ್ದಕ್ಕೆ ಗುರುಗಳು, ಸ್ವಾಮಿಗಳು, ಅವಧೂತರು ಇವರನ್ನು ತಪ್ಪಾಗಿ ತಿಳ್ಕೊಂಡು ಇಲ್ಲದ ರೀತಿ ನಾವು 1000 ಮೇಲ್ಗಟ್ಟಲೆ ಓಡಾಡಿಕೊಂಡು ಅಪಪ್ರಚಾರ ಮಾಡಿ ಬಂದವಲ್ಲ. ಇದೆಲ್ಲವೂ ಕೂಡ ಭಗವಂತನ ಮೇಲೆ ದ್ವೇಷ ಮಾಡುವುದಕ್ಕಿಂತಲೂ ಭಗವಂತನ ಭಕ್ತರ ಮೇಲೆ ಮಾಡುವ ದ್ವೇಷ ಬಹು ಕೆಟ್ಟ ಝಹರ್, ವಿಷ. ಅದನ್ನು ಮಾಡಕೂಡದು. ಹೀಗೆ ಸರ್ವದೋಷಕ್ಕೂ ಸಿಲುಕ್ಕನೆಂಬುದು ಸಲಹಲಿಕ್ಕೆ ಶ್ರೀಕೃಷ್ಣ ಅವನ ಬಗ್ಗೆ ಹಸಿವೆ, ತೃಷೆ, ಜರಣೆ, ಮರಣ, ರೋಗ, ರುಜಿನ, ಕಾಮ, ಕ್ರೋಧ, ಅದನ್ನು ಕುಡ್ದ, ಇದನ್ನು ತಿಂದ, ಅಲ್ಲಿ ನೃತ್ಯ ಮಾಡ್ದ, ಇದು ಎಲ್ಲವೂ ಏನನ್ನು ಹೇಳಬೇಡ. ಹೇಳಿದರೆ ಮರಣಕ್ಕಿಂತ ಮರಣ, ಸಾವಿಗಿಂತ ಸಾವು. ಈ ಒಂದು ಚಕ್ರದಿಂದ ನೀನು ಹೊರಗೆ ಬರಬೇಕಾದ್ರೆ ನೀನು ಮಾಡಬೇಕಾದ್ದು ನಿರ್ದೋಷ, ದೋಷವೇ ಅವನಿಗಿಲ್ಲ, ಗುಣಪೂರ್ಣ, ಸರ್ವತ್ರದಲ್ಲೂ ಸ್ವಾಮಿ ಸತ್ಯಚರಿತ ಎಂಬುದಾಗಿ ಅವನನ್ನು ಬೆಳಕು ಎಂದು ಉಪಾಸನೆ ಮಾಡ್ತಾ ಇದ್ದರೆ ನಿನ್ನ ಮನೆಯ ಕತ್ತಲು ಮಿಂಚಿ ಮಾಯವಾಗಿ. ಏನು ಮಿಂಚಿ ಮಾಯವಾಗಿ? ದೇವರು ಮಿಂಚುತ್ತಾನೆ, ಬೆಳಕು ಬಂತು, ಮಾಯವಾಯಿತು. ನಿನ್ನ ಕತ್ತಲೆಯ ಮಾಯೆ ನಿನ್ನಿಂದ ಹರಿದು ಹೋಗುತ್ತದೆ. ಅಜ್ಞಾನ ನಿರಸನವೇ ಇದರ ಫಲ, ಸುಜ್ಞಾನದ ಬೆಳಕೆ ಇದರ ಫಲ. ದೇವರನ್ನು, ಗುರುಗಳನ್ನು ತಪ್ಪಾಗಿ ತಿಳ್ಕೊಳ್ಳೋದು ಇದರ ದುಷ್ಫಲ. ಇಂಥ ದುಷ್ಫಲಕ್ಕೆ ನಮ್ಮನ್ನು ಭಾಗಿಗಳನ್ನಾಗಿ ಮಾಡಬೇಡ ಎಂಬುದಾಗಿ ಲಕ್ಷ್ಮೀದೇವಿಯ ಮೂಲಕ ಅವಳು ವರಮಾಲಿಕೆ ಇಟ್ಕೊಂಡಿದ್ದಾಳೆ. ಮುಂದೆ ಯಾವಾಗೂ ಹಾಕ್ತಾಳೆ. ಆ ವರಮಾಲಿಕೆಯಲ್ಲಿ ಒಂದು ಹೂವು, ಒಂದು ನಾರೋ, ಕಡೆ ಪಕ್ಷ ಒಂದು ಕಸಾನೋ ಆಗಿ ಅದು ಕಂಡುಕೊಂಡು ದೇವರನ್ನು ಸೇರೋಣ ಎಂದು ಹೇಳುತ್ತಾ, ಏಕತ್ರ ಒಂದು ಕಡೆಯಲ್ಲಿ ನಿರ್ಣಯವಾಗಿರ್ತಕ್ಕಂಥ ಶಾಸ್ತ್ರದ ಅರ್ಥ ಪರತ್ರ ಅಪಿ, ಅಂದರೆ ಬೇರೆ ಕಡೆಗೂ, ಕೃಷ್ಣಾವತಾರಕ್ಕೂ ರಾಮಾವತಾರಕ್ಕೂ ಎಲ್ಲದಕ್ಕೂ ಪರತ್ರ ಅಪಿ ಬೇಕೆಂಬ ನ್ಯಾಯವ ತಿಳಿದುಕೋ. ಆ ನಾರಾಯಣನಿಗೆ ಏನೇನು ಹೇಳಿದೆಯೋ ಅದೆಲ್ಲ ಕೃಷ್ಣಾವತಾರಕ್ಕೂ ಬೇಕು, ರಾಮಾವತಾರಕ್ಕೂ ಬೇಕು. ಶ್ರೀಕೃಷ್ಣನು ಒಬ್ಬನೇ, ಅವನು ಶ್ರೀಮನ್ನಾರಾಯಣನೇ ಎಂಬಂತಹ ನ್ಯಾಯವನ್ನು ಸರ್ವದೋಷಕ್ಕೂ, ಯಾವ ದೋಷಕ್ಕೂ ಸಿಲುಕುವುದಿಲ್ಲ. ಯಾಕಂದರೆ ಕೃಷ್ಣ 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 ಎಂದು 3 ಬಾರಿ ನೆನೆಗಿರು, ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಭಾರ ಹೊರುವನು. ಕೃಷ್ಣ 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 ಎಂದು 3 ಬಾರಿ ನೆನೆಗಿರು. ಕೃಷ್ಣನಾಮ ಸ್ಮರಣೆಯಿಂದಲೇ ಕಲಿದೋಷವಿಲ್ಲ, ಕೃಷ್ಣನಾಮ ಸ್ಮರಣೆಯಿಂದಲೇ ದುರಂತವಿಲ್ಲ, ಕೃಷ್ಣನಾಮ ಸ್ಮರಣೆಯಿಂದ ರೋಗ ರುಜಿನಗಳ ಕಾಟವಿಲ್ಲ ಎಂದ ಮೇಲೆ ಅದೆಲ್ಲ ಆ ದೇವರಿಗಿದೆ ಅಂತ ಭಾವಿಸುವಂಥ ಒಂದು ಮರಣ ನಮಗೂ ಬೇಡ, ನಿಮಗೂ ಬೇಡ ಎಂದು ಹೇಳುತ್ತಾ 37ನೇ ಪದ್ಯಕ್ಕೆ ನಾನು ಕೃಷ್ಣಾರ್ಪಣವನ್ನು ಹೇಳ್ತೇನೆ.